ಒಂದು ಚಿಕ್ಕ ಹಳ್ಳಿಯಲ್ಲಿ ಕಿರಣ್ ಎಂಬ ಹುಡುಗನಿದ್ದನು. ಅವನಿಗೆ ಮರಗಳೆಂದರೆ ತುಂಬಾ ಇಷ್ಟ. ಆದರೆ ಕಿರಣ್ಗೆ ಬೆವರು ಬರುವ ಕೆಲಸ ಅಂದರೆ ಆಗುತ್ತಿರಲಿಲ್ಲ. ಸುಲಭವಾದ ದಾರಿಯನ್ನೇ ಹುಡುಕುತ್ತಿದ್ದ. ಒಂದು ದಿನ ಅವನು ಮರದ ಕೆಳಗೆ ಆಯಾಸದಿಂದ ಮಲಗಿದನು ಮತ್ತು ಜೋರಾಗಿ ನಿದ್ದೆ ಮಾಡಿದನು. ಅವನ ಕನಸಿನಲ್ಲಿ ವಿಚಿತ್ರವಾದ ಅಜ್ಜ ಅವನ ಮುಂದೆ ನಿಂತಿದ್ದನು. ಅಜ್ಜ ನಕ್ಕನು ಮತ್ತು ಬಂಗಾರ, ನೀನೇನ್ ಹುಡುಕ್ತಿದ್ದೀಯಾ ಎಂದು ಕೇಳಿದನು. ಕಿರಣ್ ಹಿಂಜರಿಕೆಯಿಂದ ಶ್ರಮವಿಲ್ಲದ ಯಶಸ್ಸು ಎಂದನು. ಕಠಿಣ ಕೆಲಸ ಮಾಡದೆ ಎಲ್ಲವೂ ಸಿಗಬೇಕು. ಅಜ್ಜ ಜೋರಾಗಿ ನಗುತ್ತಾ, ಒಳ್ಳೆಯದು, ನಾನು ನಿನಗೆ ಒಂದು ರಹಸ್ಯವನ್ನು ತೋರಿಸುತ್ತೇನೆ ಎಂದನು. ಅಜ್ಜ ಕಿರಣನನ್ನು ಆ ಕನಸಿನ ಹಳ್ಳದ ಮೂಲಕ ಒಂದು ಕಾಡಿಗೆ ಕರೆದುಕೊಂಡು ಹೋದನು. ಆ ಕಾಡು ರಹಸ್ಯಗಳಿಂದ ತುಂಬಿತ್ತು. ಅಲ್ಲಿ ಅಜ್ಜ ಒಂದು ಚಿಕ್ಕ ಮರವನ್ನು ತೋರಿಸಿದನು. ಅದು ಹೊಳೆಯುವ ಹಣ್ಣುಗಳನ್ನು ಹೊಂದಿತ್ತು. ಇವು ಸುಲಭದ ಹಣ್ಣುಗಳು. ಇವುಗಳನ್ನು ತಿನ್ನು, ನಿನ್ನ ಶ್ರಮದ ಅಗತ್ಯವಿರುವುದಿಲ್ಲ ಎಂದನು ಅಜ್ಜ. ಕಿರಣ್ ಒಂದು ಹಣ್ಣನ್ನು ಹಿಡಿದು ಅದನ್ನು ತಿನ್ನುತ್ತಾನೆ. ಅದು ತುಂಬಾ ಸಿಹಿಯಾಗಿತ್ತು. ಈ ರುಚಿ ಇನ್ನು ನಾನು ಯಾವತ್ತೂ ಕೆಲಸ ಮಾಡೋದಿಲ್ಲ ಎಂದು ಕಿರಣ್ ಸಂತೋಷದಿಂದ ಹೇಳಿದನು. ಅಜ್ಜ ಎಚ್ಚರಿಕೆ ನೀಡುತ್ತಾ, ನೆನಪಿರಲಿ, ಆಯಾಸವಿಲ್ಲದ ಸಂತೋಷ ಹೆಚ್ಚು ಕಾಲ ಉಳಿಯುವುದಿಲ್ಲ ಎಂದನು. ಕಿರಣ್ 3 ಹಣ್ಣುಗಳನ್ನ ತಿಂದ ನಂತರ ವಿಚಿತ್ರವಾದ ವಿಷಯವಾಯಿತು. ಅವನು ತಕ್ಷಣವೇ ನಿಜವಾದ ಜಗತ್ತಿಗೆ ಹಿಂದಿರುಗಿದನು. ಮರದ ಕೆಳಗೆ ಮಲಗಿದ್ದನು. ಅವನಿಗೆ ಕೆಲಸ ಮಾಡದಿದ್ದರೆ ಬೇಸರ ಮತ್ತು ಹಸಿವು ಶುರುವಾಯಿತು. ದಿನಗಳು ಕಳೆದವು ಮತ್ತು ಅವನ ಮನೆಯ ಕೆಲಸಗಳು ಹೆಚ್ಚಾದವು. ಎಲ್ಲೆಡೆ ಗಲೀಜಾಗಿತ್ತು. ಆತ ಕನ್ನಡಿ ಮುಂದೆ ನಿಂತು ನೋಡಿದನು. ಅವನ ಕಣ್ಣುಗಳು ಹೊಳಪನ್ನು ಕಳೆದುಕೊಂಡಿದ್ದವು. ಯಾಕೆ ನನಗೆ ಸಂತೋಷವಿಲ್ಲ? ನಾನು ಕೆಲಸ ಮಾಡದಿದ್ದರೆ ಸುಖವಾಗಿದ್ದೇನೆ ಅಂದುಕೊಂಡಿದ್ದೆ ಎಂದನು. ಅವನಿಗೆ ಅಜ್ಜನ ಮಾತು ನೆನಪಾಯಿತು. ಆಯಾಸವಿಲ್ಲದ ಸಂತೋಷ ಹೆಚ್ಚು ಕಾಲ ಉಳಿಯುವುದಿಲ್ಲ. ಕಿರಣ್ ತನ್ನ ಮಲಗುವ ಕೋಣೆಯಿಂದ ಎದ್ದು ನಿಂತನು. ಅವನಿಗೆ ಮೊದಲ ಬಾರಿಗೆ ಏನನ್ನಾದರೂ ಮಾಡುವ ಹಂಬಲ ಶುರುವಾಯಿತು. ಅವನು ತಕ್ಷಣವೇ ತೋಟಕ್ಕೆ ಹೋದನು. ಅಲ್ಲಿಂದ ಕಸ ಮತ್ತು ಕಲ್ಲುಗಳನ್ನು ತೆಗೆದುಹಾಕಲು ಶುರುಮಾಡಿದನು. ನೆಲವನ್ನಗೆದನು, ಬೀಜಗಳನ್ನು ನೆಟ್ಟನು. ಬೆವರು ಅವನ ಮುಖದ ಮೇಲೆ ಹರಿಯಿತು. ಸಂಜೆಯ ಹೊತ್ತಿಗೆ ತೋಟವು ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿತ್ತು. ಕಿರಣ್ ಆಯಾಸದಿಂದ ನಕ್ಕನು. ಅವನು ಮನೆಗೆ ಹೋಗಿ ಚೆನ್ನಾಗಿ ಸ್ನಾನ ಮಾಡಿದ. ಶುದ್ಧನಾದನು. ತಾಯಿ ಮಾಡಿದ ರುಚಿಯಾದ ಊಟವನ್ನು ತಿಂದನು. ಆ ರುಚಿ ಕನಸಿನ ಹಣ್ಣಿಗಿಂತ ಸಿಹಿಯಾಗಿತ್ತು. ಅವನು ಹಾಸಿಗೆಯ ಮೇಲೆ ಮಲಗಿದನು ಮತ್ತು ತಕ್ಷಣವೇ ಆಳವಾದ ನಿದ್ರೆಗೆ ಜಾರಿದನು. ಕನಸುಗಳೇ ಇರಲಿಲ್ಲ. ಮರುದಿನ ಬೆಳಿಗ್ಗೆ ಕಿರಣ್ ತಾಜಾ ಮತ್ತು ಶಕ್ತಿಯುತವಾಗಿ ಎದ್ದನು. ಅವನಿಗೆ ಕೆಲಸ ಮಾಡುವುದು ಸಂತೋಷವನ್ನು ನೀಡುತ್ತದೆ ಎಂದು ಅರಿವಾಯಿತು. ಶ್ರಮವೇ ಪ್ರೀತಿ. ಅಂದಿನಿಂದ ಕಿರಣ್ ಪ್ರತಿ ಕೆಲಸವನ್ನು ಸಂತೋಷದಿಂದ ಮಾಡುತ್ತಿದ್ದನು. ಅವನು ಶ್ರಮವನ್ನೇ ಪ್ರೀತಿಸಿದನು.